ಯಾವುದೇ ಕೆಮಿಕಲ್ ಬಳಸದೆ ಇನ್‌ಸ್ಟಂಟ್ ಹೇರ್ ಕಲರ್ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಬಿಳಿ ಕೂದಲು ಬರೋದನ್ನ ತಡೆಗಟ್ಟುತ್ತೆ. ಈ ಥರ ಮಾಡಿ ಹಾಕೊಳ್ಳೋದ್ರಿಂದ ನೀವು ಫಸ್ಟಿಂದ ಈ ಹೇರ್ ಕಲರ್‌ನ ಬಳಸ್ತಾ ಬಂದರೆ ನಿಮಗೆ ಏನು ಬಿಳಿ ಕೂದಲು ಕಾಣಿಸ್ಕೊಳ್ಳುತ್ತೋ ಅದು ಕಡಿಮೆ ಆಗ್ತಾ ಬರುತ್ತೆ ಈ ಥರ ಮಾಡಿ ಹಾಕೊಳ್ಳೋದ್ರಿಂದ. ಇದರಲ್ಲಿ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಯಾವುದೇ ಕೆಮಿಕಲ್ ಕೂಡ ಬಳಸಿಲ್ಲ ನಾನು. ನ್ಯಾಚುರಲ್ ಆಗಿ ಮಾಡ್ಕೊಂಡಿರುವಂಥ ಹೇರ್ ಕಲರು. ಇದನ್ನ ನೀವು ಸ್ಟೋರ್ ಮಾಡಿ ಕೂಡ ಇಟ್ಕೋಬಹುದು 1 ವಾರ ತನಕ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ನಾನು ದಾಸವಾಳದ ಎಲೆ ತಗೊಂಡಿದ್ದೀನಿ. ಕೆಂಪು ದಾಸವಾಳದ ಎಲೆನ ತಗೊಂಡಿದ್ದೀನಿ. ನೀವು ದಾಸವಾಳ ಇದ್ರೂ ಕೂಡ ಬಳಸ್ಬೋದು ಕೆಂಪು ದಾಸವಾಳನ. ದಾಸವಾಳ ಎಲೆ ಬಳಸೋದ್ರಿಂದ ನಿಮಗೆ ಕೂದಲು ಸಾಫ್ಟ್ ಆಗುತ್ತೆ. ಈ ಎಲೆನ ಬಳಸೋದ್ರಿಂದ ಕೂದಲು ಉದುರೋ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಈ ದಾಸವಾಳ ಎಲೆನ ಬಳಸೋದ್ರಿಂದ ನಿಮಗೆ ಕಂಡೀಷನರ್ ಎಲ್ಲ ಯಾವ ಥರ ವರ್ಕ್ ಆಗುತ್ತೋ ಆ ಥರ ವರ್ಕ್ ಆಗುತ್ತೆ. ಕೂದಲು ಸಾಫ್ಟ್ ಆಗುತ್ತೆ ಇದನ್ನ ಬಳಸೋದ್ರಿಂದ. ಇದನ್ನ ಕ್ಲೀನಾಗಿ ತೊಳೆದ್ಬಿಟ್ಟು ಯೂಸ್ ಮಾಡ್ಕೋಬೇಕು. 1 ಹಿಡಿಯಷ್ಟು ದಾಸವಾಳದ ಎಲೆ ತಗೊಂಡಿದ್ದೀನಿ. ನಿಮಗೆ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಹಾಕೋಬಹುದು. ತೊಳೆದ್ಬಿಟ್ಟು ಯೂಸ್ ಮಾಡಿ. ಇದು ಕರ್ಪೂರದ ಎಲೆ. ಕರ್ಪೂರದ ಎಲೆಯನ್ನ ಹೇರ್ ಕಲರ್‌ಗೆ ಅಷ್ಟೇ ಅಲ್ಲ, ಇದು ಕೆಮ್ಮು ಕೂಡ ಬಳಸ್ತೀವಿ. ಕಫ ಇರುವ ಸಮಸ್ಯೆ ಕೂಡ ಕಡಿಮೆಯಾಗುತ್ತೆ. ತಂಬುಳಿ ಕೂಡ ಮಾಡ್ತೀವಿ. ಅಡಿಗೆಯದಲ್ಲಿ ಕೂಡ ತುಂಬಾ ಒಳ್ಳೆಯದು. ಒಳ್ಳೆ ಒಂದು ಆಯುರ್ವೇದಿಕ್ ಮೆಡಿಸಿನ್ ಅಂತಾನೆ ಹೇಳ್ಬೋದು ದೊಡ್ಡಪತ್ರೆ. ದೊಡ್ಡಪತ್ರೆ ಬಳಸೋದ್ರಿಂದ ನಿಮಗೆ ತಲೆ ಹೊಟ್ಟಿನ ಸಮಸ್ಯೆ ಕಡಿಮೆಯಾಗುತ್ತೆ. ತಲೆಯಲ್ಲಿ ಇಚ್ಚಿಂಗ್ ಇದ್ರೂ ಕೂಡ ಕಡಿಮೆಯಾಗುತ್ತೆ. ಕೂದಲು ಉದುರುತ್ತಾ ಇದ್ರೂ ಕೂಡ ಕಡಿಮೆಯಾಗುತ್ತೆ. ಈ ಈ ಎಲೆನ ಬಳಸೋದ್ರಿಂದ. ಇದನ್ನು ಕೂಡ ನೀಟಾಗಿ ತೊಳೆದುಬಿಟ್ಟು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ಅಷ್ಟು ಕಲೋಂಜಿ ಸೀಡು. ಕಲೋಂಜಿ ಸೀಡನ್ನ ಬಳಸೋದ್ರಿಂದ ಕೂದಲು ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ. ಕಲೋಂಜಿ ಸೀಡು ಅಂದರೆ ಆನಿಯನ್ ಸೀಡು. ಇದು ಕಪ್ಪು ಜೀರಿಗೆ ಅಲ್ಲ. ಆನಿಯನ್ ಸೀಡ್ ಅಂತಾನೆ ಸಿಗುತ್ತೆ ನೀವು ಕೇಳಿದ್ರೆ. ಕಲೋಂಜಿ ಸೀಡ್ ಅಂತ ಕೇಳಿದ್ರೆ ಸಿಗುತ್ತೆ. ಅದ್ರ ಜೊತೆಗೆ ನಾನು ಇನ್ಸ್ಟೆಂಟ್ ಕಾಫಿ ಪುಡಿನ ಕೂಡ ಬಳಸ್ತಾ ಇದ್ದೀನಿ. ಕಾಫಿ ಪುಡಿ ಬಳಸೋದ್ರಿಂದ ಒಳ್ಳೆ ಒಂದು ಶೈನಿಂಗ್ ಕೊಡುತ್ತೆ ಕೂದಲು. ಅದರಿಂದ ಒಂದು ₹2 ಪ್ಯಾಕೆಟ್ ಬರುತ್ತಲ್ಲ ಕಾಫಿ ಪುಡಿನ ಯೂಸ್ ಮಾಡ್ಕೊಂಡಿದ್ದೀನಿ. ಯಾವುದಾದ್ರೂ ಬಳಸ್ಕೋಬೋದು. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ಈ ಥರ ಮಾಡಿ ಬಳಸೋದ್ರಿಂದ ಕೂದಲಿನ ಎಲ್ಲ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಇದನ್ನ ನುಣ್ಣಗೆ ರುಬ್ಕೊಂಡಿದ್ದೀನಿ. ನೋಡಿ ಈ ಥರ ಪೇಸ್ಟ್ ಮಾಡ್ಕೋಬೇಕು. ಎಷ್ಟು ಸಾಧ್ಯವೋ ಅಷ್ಟು ನುಣ್ಣಗೆ ರುಬ್ಕೊಳ್ಳಿ. ನಾನು ಮೆಂತ್ಯ ತಗೊಂಡಿದ್ದೀನಿ. 1.5 ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯನ ಹುರ್ಕೊಳ್ತಾ ಇದ್ದೀನಿ. ಕಡಿಮೆ ಉರಿಯಲ್ಲಿ ಹುರ್ಕೋಬೇಕು. ಮೀಡಿಯಂ ಉರಿಯಲ್ಲಿ ಮೆಂತ್ಯನ ಹುರ್ಕೋಬೇಕು. ಮೆಂತ್ಯನ ಬಳಸೋದ್ರಿಂದ ಕೂದಲು ಕಪ್ಪಾಗುತ್ತೆ, ಕೂದಲು ಸಾಫ್ಟ್ ಆಗುತ್ತೆ, ಮತ್ತು ಕೂದಲು ಬೆಳೆಯಲು ಕೂಡ ಸಹಾಯ ಮಾಡುತ್ತೆ ಮೆಂತ್ಯನ ಬಳಸೋದ್ರಿಂದ. ಆದಷ್ಟು ಮೀಡಿಯಂ ಉರಿಯಲ್ಲಿ ಇಟ್ಕೊಂಡು ಮೆಂತ್ಯನ ಹುರ್ಕೊಳ್ಳಿ. ಒಂದೇ ಸರಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬಾರ್ದು. ಇದನ್ನು ಎಷ್ಟು ನಿಧಾನಕ್ಕೆ ಹುರ್ಕೊಳ್ತಿರೋ ಅಷ್ಟು ಚೆನ್ನಾಗಿ ಕಲರ್ ಬರುತ್ತೆ. ನೋಡಿ ಇವಾಗ ಕಲರ್ ಚೇಂಜ್ ಆಗ್ತಾ ಇದೆ. ಇನ್ನೂ ಡಾರ್ಕ್ ಆಗಬೇಕು ಅಲ್ಲಿ ತನಕ ಹುರ್ಕೊಳ್ತಾ ಇದ್ದೀನಿ. ಈ ಥರ ಕಲರ್ ಬರಬೇಕು. ಅಲ್ಲಿ ತನಕ ಹುರ್ಕೊಂಡಾದ್ಮೇಲೆ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಇದು ಸೋಂಪು. ಮನೆಯಲ್ಲೆಲ್ಲ ಅಡುಗೆಗೆಲ್ಲ ಯೂಸ್ ಮಾಡ್ತೀವಲ್ಲ ಅದೇ ಸೋಂಪು. ಇದನ್ನು ಅಷ್ಟೇ ಸೇಮ್ 1.5 ಟೇಬಲ್ ಸ್ಪೂನ್ ಅಷ್ಟು ಸೋಂಪನ್ನ ತೊಗೊಂಡಿದ್ದೀನಿ. ಸೋಂಪನ್ನ ಅಷ್ಟೇ ಮೀಡಿಯಂ ಉರಿಯಲ್ಲಿ ಇಟ್ಕೊಂಡೆ ಕಪ್ಪಗೆ ಹುರ್ಕೋಬೇಕು. ಸೋಂಪನ್ನ ಬಳಸೋದ್ರಿಂದನೂ ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಕೂದಲು ಕಪ್ಪಾಗಲು ಸಹಾಯ ಮಾಡುತ್ತೆ. ಇದನ್ನು ನೀಟಾಗಿ ಹುರ್ಕೋಬೇಕು. ಇದು ಕೂಡ ಮೆಂತ್ಯ ಯಾವ ಥರ ಹುರ್ಕೊಂಡಿದ್ದೀವೋ ಅದೇ ಥರನೇ ಹುರ್ಕೋಬೇಕು. ಕಪ್ಪಾಗಿ ಹುರ್ಕೋಬೇಕು. ಕಡಿಮೆ ಉರಿಯಲ್ಲಿ ಇಟ್ಕೊಂಡೆ ಹುರ್ಕೋಬೇಕು. ಒಂದೇ ಸರಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಂಡ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಆದ್ದರಿಂದ ಮೀಡಿಯಂ ಉರಿಯಲ್ಲಿ ಇಟ್ಕೊಂಡೆ ಹುರ್ಕೋಬೇಕು. ಈ ಥರ ಮಾಡೋದ್ರಿಂದ ನಿಮ್ಮ ಬಿಳಿ ಕೂದಲು ಏನು ಬರಲು ಪ್ರಾರಂಭವಾಗುತ್ತೋ ಅದನ್ನು ಕಂಟ್ರೋಲ್ ಮಾಡಲು ಸಹಾಯವಾಗುತ್ತೆ. ಈ ಥರ ಮಾಡಿ ಹಾಕೊಳ್ಳೋದ್ರಿಂದ ನಿಮಗೆ ಜಾಸ್ತಿ ಬಿಳಿ ಕೂದಲು ಇರೋರು ಹಾಕೊಂಡಾಗ ನಿಮಗೆ ಕಪ್ಪಾಗಲ್ಲ. ಬಿಳಿ ಕೂದಲು ಬರದ ಹಾಗೆ ತಡೆಗಟ್ಟಲು ಸಹಾಯ ಮಾಡುತ್ತೆ ಈ ಹೇರ್ ಕಲರು. ರುಬ್ಕೊಂಡಿರುವ ಮಿಶ್ರಣನ ನಾನು ಕಬ್ಬಿಣದ ಬಾಣಲೆಗೆ ಹಾಕ್ಕೊಳ್ತಾ ಇದ್ದೀನಿ. ಕಬ್ಬಿಣದ ಬಾಣಲೆಯಲ್ಲಿ ನಿಧಾನಕ್ಕೆ ಈ ಮಿಶ್ರಣವನ್ನು ಕುದಿಸ್ಕೋಬೇಕು. ಕಲರ್ ಚೇಂಜ್ ಆಗುತ್ತೆ. ಇವು ಏನು ಗ್ರೀನ್ ಇದೆಯೋ ಅದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಕುದಿಸ್ಕೊಳ್ಳಿ. ಈ ಥರ ಮಾಡೋದ್ರಿಂದ ನಿಮಗೆ ಬಿಳಿ ಕೂದಲು ಬರೋದನ್ನು ತಡೆಗಟ್ಬೋದು. ಇವಾಗ ಏನು ಮೊದಲೇ ಬಂದಿರುತ್ತಲ್ಲ ಆ ಬಿಳಿ ಕೂದಲು ತಕ್ಷಣ ಕಪ್ಪಾಗಲ್ಲ. ಇದನ್ನು ನೀವು ವಾರದಲ್ಲಿ ಒಂದ್ಸರಿ ಮಾಡ್ತಾ ಬಂದರೆ ಬಿಳಿ ಕೂದಲು ಬರೋದನ್ನು ತಡೆಗಟ್ಬೋದು. ಈ ಥರ ಮಾಡಿ ಹಾಕೊಳ್ಳೋದ್ರಿಂದ. ಇವಾಗ ತಣ್ಣಗಾಗಿದೆ. ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೈಸಾಗಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಕೈಯಲ್ಲಿ ನಿಮಗೆ ಪುಡಿ ಮಾಡ್ಕೋಬೋದು. ಆ ಥರ ಹುರ್ಕೋಬೇಕು. ಕೈಯಲ್ಲಿ ತೋರಿಸಿದಾಗ ನಿಮಗೆ ಕಲರ್ ಎಷ್ಟು ಚೆನ್ನಾಗಿ ಕಾಣ್ತಾ ಇರ್ಬೋದು ಅಂತ. ತುಂಬ ಚೆನ್ನಾಗಿ ಇದು ವರ್ಕ್ ಆಗುತ್ತೆ. ನಿಮಗೆ 10 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಕೂಡ ಯೂಸ್ ಮಾಡ್ಬೋದು. ಇವಾಗ ನುಣ್ಣಗೆ ಪುಡಿ ಮಾಡ್ಕೊಂಡಿದ್ದೀನಿ.
ನೋಡಿ ಇವಾಗ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ. ಏನು ಪುಡಿ ಮಾಡ್ಕೊಂಡಿದ್ದೀನಲ್ಲ ಆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪುಡಿನ ಹಾಕ್ಕೊಳ್ಳಿ. ಉಳಿದಿರೋ ಪುಡಿನ ಒಂದು ಬಾಟ್ಲಿಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು. ನೀವು ಯಾವಾಗ ಈ ಹೇರ್ ಕಲರ್ ಮಾಡ್ತೀರೋ ಆವಾಗ ಹಾಕ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಇದು ನಿಮಗೆ ಬಿಳಿ ಕೂದಲು ಜಾಸ್ತಿ ಇರೋರಿಗೆ ತಕ್ಷಣ ಕಪ್ಪಾಗೋದಿಲ್ಲ. ನಿಧಾನಕ್ಕೆ ಕಪ್ಪಾಗ್ತಾ ಬರುತ್ತೆ. ಇದನ್ನ ಹಾಕ್ತಾ ಬನ್ನಿ. ಆವಾಗ ಬಿಳಿ ಕೂದಲು ಬರೋದನ್ನ ತಡೆಗಟ್ಬೋದು. ನೋಡಿ ಇವಾಗ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಇವಾಗ ಕೈಯಲ್ಲಿ ತೋರಿಸ್ತಾ ಇದ್ದೀನಿ. ಹಾಗೇನೆ ತಲೆ ಕೂದಲು ಕೂಡ ನಿಮಗೆ ನ್ಯಾಚುರಲ್ ಆಗಿ ಕಲರ್ ಆಗುತ್ತೆ. ಇವಾಗ ಆಗಿದೆ ಇವಾಗ. ತಣ್ಣಗಾದ್ಮೇಲೆ ನಾನು ಕೂದಲಿಗೆ ಅಪ್ಲೈ ಮಾಡಿ ತೋರಿಸ್ತೀನಿ. ನನಗೆ ಇದನ್ನ ಯಾರು ಬೇಕಾದರೂ ಬಳಸ್ಬೋದು. ಚಿಕ್ಕವರಾದ್ರೂ ಕೂಡ ಬಳಸ್ಬೋದು, ದೊಡ್ಡವರಾದ್ರೂ ಕೂಡ ಬಳಸ್ಬೋದು. 10 ವರ್ಷದ ಮೇಲ್ಪಟ್ಟ ಮಕ್ಕಳು ಕೂಡ ಬಳಸ್ಬೋದು. ಇದನ್ನ ನೋಡಿ ನಾನು ಹಾಕಿ ತೋರಿಸ್ತೀನಿ ತಲೆಗೆ. ನನಗೆ ಸ್ವಲ್ಪ ಮುಂದೆ ಮಾತ್ರ ಬಿಳಿ ಕೂದಲು ಇದೆ. ಇದನ್ನ ಹಾಕೋದ್ರಿಂದ ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ. ಕೂದಲು ಉದುರುತ್ತಾ ಇದ್ರೂ ಕೂಡ ಕಡಿಮೆ ಆಗುತ್ತೆ. ಕೂದಲು ಕಪ್ಪಾಗಲು ಕೂಡ ಸಹಾಯ ಮಾಡುತ್ತೆ. ಇದರಿಂದ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಇದನ್ನ ಹಾಕ್ಕೊಂಡು 1.5 ಗಂಟೆ ಬಿಟ್ಟು ಬೇರೆ ನೀರಲ್ಲಿ ವಾಶ್ ಮಾಡ್ಕೊಳ್ಳಿ. ಇದನ್ನ ಮಾಡಿ ಹಾಕೊಳ್ಳೋದ್ರಿಂದ ನಿಮಗೆ ಬಿಳಿ ಕೂದಲು ಬರೋದನ್ನ ಕಡಿಮೆ ಮಾಡ್ಕೋಬಹುದು. ಇದನ್ನ ವಾರದಲ್ಲಿ ಒಂದ್ಸರಿ ಮಾಡ್ತಾ ಬನ್ನಿ. ನಿಮಗೆ ಬಿಳಿ ಕೂದಲಿನ ಸಮಸ್ಯೆ ಬರೋದೇ ಇಲ್ಲ. ಕೂದಲು ಏನು ಇವಾಗ ಬಿಳಿ ಕೂದಲು ಸ್ಟಾರ್ಟ್ ಆಗುತ್ತೋ ಅವಾಗ ಹಾಕ್ತಾ ಬನ್ನಿ. ವಾರದಲ್ಲಿ ಒಂದ್ಸರಿ ಬಳಸ್ತಾ ಬನ್ನಿ. ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.